ಮೂರನೇ ಚುನಾವಣೆಗೆ ಹತ್ರ ಬಂದಿದೆ. ನಿರಂತರವಾದಂಥ ಪ್ರವಾಸವನ್ನ ಪ್ರಧಾನಿಯವರು ಮಾಡ್ತಿದ್ದಾರೆ. ಯಾವುದನ್ನ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಯ ಉಗಮದ ಕಾಲದಿಂದ ನಾವು ಹೇಳ್ಕೊಂತ ಬಂದಿದ್ವಿ. ಕಾಶ್ಮೀರ ನಮ್ಮದು, ನಮ್ಮ ತಾಯಿಯ ಮುಕುಟ, 370 ಹೋಗಬೇಕು. ಇದು ಹೋಗಿದೆ. ಕಾಶ್ಮೀರದಲ್ಲಿ ಕೂಡ ಅಭಿವೃದ್ಧಿ ಆಗ್ತಿದೆ. ನಾವೆಲ್ಲರೂ ಕೂಡ ಎಲ್ಲ ಮಂತ್ರಿಗಳು ಪ್ರತಿಯೊಂದು ನಮ್ಮ ಬಾರ್ಡರ್ ಅಲ್ಲಿರುವಂತಹ ಜಿಲ್ಲೆಗಳಿಗೆ ನಮ್ಮನ್ನು ಪ್ರತಿ ತಿಂಗಳು ಕಳಿಸುವಂತದ್ದು ಮಾಡಿದ್ರು. ಅಲ್ಲಿ ಅಭಿವೃದ್ಧಿಯ ಪರಿಶೀಲನೆಯನ್ನ ಮಾಡೋದಕ್ಕೆ ಒತ್ತು ಕೊಟ್ಟರು. ನಾರ್ತ್ ಈಸ್ಟ್ ಒಂದು ಕಾಲ ಇತ್ತು. ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರದಂತ ರಾಜ್ಯಗಳು ನಮ್ಮ ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಹೈವೇಗಳಾಗ್ತಿದೆ, ರೈಲ್ವೆಗಳಾಗ್ತಿದೆ, ಏರ್ಪೋರ್ಟ್ಗಳಾಗ್ತಾ ಇದೆ, ಮೂಲಭೂತ ಸೌಕರ್ಯ ಸಿಗ್ತಿದೆ. ಪ್ರತಿಯೊಂದು ಇಲಾಖೆಯ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ರಿವ್ಯೂ ಮಾಡುವಂಥದ್ದು ಆಗ್ತಾ ಇದೆ. ಉತ್ತರದಿಂದ ದಕ್ಷಿಣದ ತನಕ ನಮ್ಮ ಸರ್ಕಾರ ಇರಲಿ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದೆ ಇರಲಿ, ನಮ್ಮ ಎಂಪಿ ಇರಲಿ, ನಮ್ಮ ಎಂಪಿ ಇಲ್ಲದೆ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಗಾಗಿ ಒತ್ತು ಕೊಟ್ಟು ಕೆಲಸ ಮಾಡೋದನ್ನ ಕೇಂದ್ರ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈವೇಗಳ ನಿರ್ಮಾಣ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ರಸ್ತೆಗಳು, ಸಿಆರ್ಎಫ್ ಅಲ್ಲಿ ರಸ್ತೆಗಳು, ನಮ್ಮ ಏರ್ಪೋರ್ಟ್ಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ಲೈನ್ಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ಲೈನ್ಗಳಿಗೆ ಎಲೆಕ್ಟ್ರಿಫಿಕೇಶನ್, ಇಂಥ ಎಲ್ಲ ಕೆಲಸವನ್ನ ಮತ್ತು ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಸೇರಿ ಮಾಡಿದೀವಿ. ಚುನಾವಣೆಗೆ ಕಾವು ಬಂದಾಗ ಯಾವಾಗ ಗೆಲ್ಲುವ ಪಕ್ಷಕ್ಕೆ ಟಿಕೆಟ್ಗಳ ಆಕಾಂಕ್ಷಿಗಳು ಜಾಸ್ತಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತ ಆಕಾಂಕ್ಷಿಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ನಮಗೆ ವಿಶ್ವಾಸ ಇದೆ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರ 2ನೇ ಚುನಾವಣೆಗೆ 25 ಸೀಟ್ಗಳನ್ನು 28ರಲ್ಲಿ 25 ನಾವು ಗೆದ್ದಿದ್ವಿ. ಪ್ಲಸ್ ಒಂದು ಇಂಡಿಪೆಂಡೆಂಟ್ಗೆ ನಾವು ಸಪೋರ್ಟ್ ಮಾಡಿದ್ವಿ. 26 ನಮ್ದಾಗಿತ್ತು, ಒಂದು ಜೆಡಿಎಸ್, ಒಂದು ಕಾಂಗ್ರೆಸ್. ಈ ಬಾರಿ ನಮಗೆ ಖುಷಿ ಕೊಡುವಂಥದ್ದು ಜೆಡಿಎಸ್ ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರಿದೆ, ಎನ್ಡಿಎ ಜೊತೆ ಸೇರಿದೆ. ತುಂಬಾ ಸಂತೋಷ. ನರೇಂದ್ರ ಮೋದಿಯವರ ಕೆಲಸವನ್ನ, ನರೇಂದ್ರ ಮೋದಿಯವರ ಒಂದು ನೇತೃತ್ವವನ್ನ ಒಪ್ಪಿ ಇವತ್ತು ಜನತಾದಳದವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಮಗೆ ವಿಶ್ವಾಸ ಇದೆ. ನಾವು ಜನತಾದಳ ಇಬ್ಬರೂ ಸೇರಿ 28ಕ್ಕೆ 28 ಕ್ಷೇತ್ರಗಳನ್ನ ಮೋದಿಯವರ ಜೋಲಿಗೆಗೆ ಹಾಕ್ತೀವಿ. ಮತ್ತೊಂದು ಸಾರಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡ್ತೀವಿ. ಬಹಳ ಬಹುಮತದಿಂದ 370ನೇ ಸುದ್ದಿ ಬಂದಾಗ ಪ್ರಧಾನಿಯವರು ಯಾವಾಗಲೂ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ 370 ಗೆಲ್ಲಬೇಕು, ಒಟ್ಟು ಎನ್ಡಿಎ ಸೇರಿ ನಾವು 400 ಪಾರ್ ಆಗಬೇಕು, 400ರ ಗಡಿಯನ್ನ ದಾಟಬೇಕನ್ನುವಂತ ವಿಶ್ವಾಸದ ಮಾತನ್ನ ಪಾರ್ಲಿಮೆಂಟಿನ ಒಳಗೂ ಹೇಳ್ತಾ ಇದ್ದಾರೆ, ಪಾರ್ಲಿಮೆಂಟಿನ ಹೊರಗೂ ನಮ್ಮ ಪ್ರಧಾನಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ದುಡಿದಾಗ 28ಕ್ಕೆ 28 ಗೆಲ್ಲಿಸುವಂತ ಒಂದು ವಾತಾವರಣ. ನಾನು ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ಜನ ಇವತ್ತು ಮೋದಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೋದಿಯ ಗುಣಗಾನ, ಮೋದಿಯ ಅಭಿವೃದ್ಧಿ ಕೆಲಸಕ್ಕೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ. ಚುನಾವಣೆ ಯಾವಾಗಲೇ ಘೋಷಣೆ ಆಗ್ಬೋದು, ಇನ್ನು 3-4 ದಿನಕ್ಕೆ ಚುನಾವಣೆ ಘೋಷಣೆ ಆಗ್ಬೋದು. ಪ್ರಧಾನಿಯವರ ಎಲ್ಲ ಉದ್ಘಾಟನಾ ಕಾರ್ಯಕ್ರಮಗಳು, ಶಿಲಾನ್ಯಾಸ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ನಾವೆಲ್ಲ ಮಂತ್ರಿಗಳು ಕೂಡ ನಮ್ಮ ಇಲಾಖೆಯ ಯಾವ್ಯಾವ ಶಿಲಾನ್ಯಾಸಗಳಿದಾವೆ, ಯಾವ್ಯಾವ ಉದ್ಘಾಟನೆಗಳಿದಾವೆ, ಇದೆಲ್ಲವನ್ನ ಕೂಡ ಪೂರ್ಣ ಮಾಡುವಂತದನ್ನ ಮಾಡಿದೀವಿ. ಅದೇ ಕಾರ್ಯಕ್ಕಾಗಿ ನಾನಿಲ್ಲಿ ನಮ್ಮ ಕೆವಿಕೆಯ ಫಾರ್ಮರ್ಸ್ ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡೋದಕ್ಕಾಗಿ ನಾವೇ ಶಿಲಾನ್ಯಾಸ ಮಾಡಿದೀವಿ, ನಾವೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತು ಹಿಂದಿನ ಸರ್ಕಾರಗಳು ಅವರು ಶಿಲಾನ್ಯಾಸ ಮಾಡಿದನ್ನ ಇನ್ನು ಮುಂದಿನ ಜನರೇಷನ್ ಬಂದು, ಮುಂದಿನ ಪೀಳಿಗೆ ಬಂದು ಉದ್ಘಾಟನೆ ಮಾಡಿದ್ದನ್ನು ನೋಡಿದೀವಿ. ಆದ್ರೆ ಮೋದಿ ಅವರು ಯಾವುದಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ ಅವರೇ ಬಂದು ಉದ್ಘಾಟನೆ ಮಾಡುವಂತದನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯಲ್ಲಿ ಕೂಡ ಆಗ್ತಾ ಇದೆ. ಅದೇ ಕಾರ್ಯಕ್ರಮದ ಸಲುವಾಗಿ ಇವತ್ತು ಬೆಳಗಾಮಲ್ಲಿ ಕೂಡ ನಾವೇ ಶಿಲಾನ್ಯಾಸ ಮಾಡಿ ನಾವೇ ಉದ್ಘಾಟನೆ ಬಂದಿದ್ದೀವಿ. ಆ ರೀತಿಯ ಒಂದು ಅಭಿವೃದ್ಧಿಗೆ ವೇಗ ಕೊಡುವಂತ ಗತಿಶಕ್ತಿ, ಅದಕ್ಕಾಗಿ ಒಂದು ಗತಿಶಕ್ತಿ ಟೀಮ್ ಆಗಿದೆ. ಗತಿಶಕ್ತಿ ಕೊಡುವಂತ ಕೆಲಸವನ್ನ ಪ್ರಧಾನಿಯವರು ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.